ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ 6ನೇ ತರಗತಿಯ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ 20 MCQ ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡೋಣಪ್ಪ ಅಂದಾಗ ನೋಡ್ಕೊತಾ ಬರೋಣ್ರಿ. ಇವೆಲ್ಲ ಈ ವರ್ಷ ನಡೆಯುವಂತ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಪೇಪರ್ 1 ಒಳಗಡೆ ಮೌಲ್ಯ ಶಿಕ್ಷಣ ಅಂತೇಳಿ ಕಂಪಲ್ಸರಿಯಾಗಿ ಮಾರ್ಕ್ಸ್ಗಳನ್ನ ಇಟ್ಟಿದ್ದಾನೆ. ಹಾಗಾದ್ರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯ ಮೌಲ್ಯ ಶಿಕ್ಷಣದ ಎಲ್ಲಾ ಪಾಠಗಳನ್ನ ನೀವು ನೋಡ್ಕೊತ ಬಂದ್ರ ನಿಮ್ಗೆ ಏನಾಗ್ತದಪ್ಪ ಅಂತಂದಾಗ 100% ಮಾರ್ಕ್ಸ್ಗಳು ಇಲ್ಲಿ ನಿಂತ್ರನೇ ಏನಾಗ್ತವಪ್ಪ ಅಂತಂತ ಬರ್ತಾವೆ. ಭಾಳ ಈಸಿಯಾಗಿರ್ತವೆ. ಕ್ವಶನ್ಸ್ಗಳು ನೋಡಿದ ತಕ್ಷಣನೇ ನಿಮ್ಗೆ ಗುರುತಿಸ್ಕೋಬೋದು. ಹಾಗಾದ್ರೆ ಈ ವಿಡಿಯೋನ ಏನಂತ ನೋಡ್ತಿರಪ್ಪ ಅಂದಾಗ ದಯವಿಟ್ಟು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ ಫಸ್ಟ್ ಕ್ವಶನ್ಸ್ಗಳು ಭಾಳ ಸಿಂಪಲ್ ನಿಂತ್ರನ ಸ್ಟಾರ್ಟ್ ಮಾಡೋಣ. ಸತ್ಯವನ್ನು ಮಾತನಾಡುವುದು ಏಕೆ ಮುಖ್ಯ ಅಂತೇಳಿ ಇಲ್ಲೊಂದು ಪ್ರಶ್ನೆ ಕೊಡ್ತಾನೆ. ಇವೆಲ್ಲ ಮೌಲ್ಯ ಆಧಾರಿತ ಪ್ರಶ್ನೆಗಳು. ಅದು ವಿಶ್ವಾಸವನ್ನು ಬೆಳೆಸುತ್ತದೆ, ಅದು ಜಗಳ ಹೆಚ್ಚಿಸುತ್ತದೆ, ಅದು ಸಮಯ ವ್ಯರ್ಥ ಮಾಡುತ್ತದೆ, ಅದು ಭಯ ಹುಟ್ಟಿಸುತ್ತದೆ ಅಂತೇಳಿ ಇದು ಕ್ವಶನ್ಸ್ನ ಕೊಡ್ತಾನೆ. ಹಾಗಾದರೆ ನಮ್ಗೆ ಇಲ್ಲಿ ಗೊತ್ತಾಗಬೇಕು ಸತ್ಯವನ್ನು ಮಾತನಾಡುವುದರಿಂದ ಏಕೆ ಮುಖ್ಯ ಅಂತ ನೋಡಿದಾಗ ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇವೆಲ್ಲವೂ ಕಂಪೇರ್ ಮಾಡಿದಾಗ ಇವೆಲ್ಲವೂ ಈಸಿ ಇರ್ತವೆ. ನೀವು ನೋಡಿದಾಗ ಆನ್ಸರ್ಸ್ಗಳನ್ನ ಮಾಡ್ಕೋಬೋದು. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್, ಹಿರಿಯರನ್ನು ನಾವು ಹೇಗೆ ಗೌರವಿಸಬೇಕು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಅವರ ಮಾತನ್ನು ನಿರ್ಲಕ್ಷಿಸಿ ವಿನಯದಿಂದ ನಡೆದುಕೊಳ್ಳಿ, ಅವರನ್ನು ಹಾಸ್ಯ ಮಾಡಿ ಜಗಳ ಮಾಡಿರಿ. ಇಲ್ಲೆಲ್ಲ ನೋಡಿದಾಗ ನಮ್ಗೆ ಆಪ್ಷನ್ಸ್ಗಳನ್ನ ತೆಗೆದೋಗಿಬೇಕು. ಮೊದಲ ಅವರ ಮಾತನ್ನು ನಿರ್ಲಕ್ಷಿಸೋದ್ರಿಂದ ಗೌರವಿಸೋದಾಗಲ್ಲ, ವಿನಯದಿಂದ ನಾವು ನಡೆದುಕೊಳ್ಬೇಕು ಅವ್ರ ಜೊತೆಗೆ. ಅಂದಾಗ ಅವರನ್ನು ನಾವು ಗೌರವಿಸಿದಂಗೆ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್, ಸಹಾಯ ಬೇಕಾದ ಸ್ನೇಹಿತನಿಗೆ ಏನು ಮಾಡಬೇಕು ಅಂತ ಕ್ವಶನ್ಸ್ನ ಕೊಟ್ಟಿರ್ತಿರ್ತಾನೆ. ಸಹಾಯ ಮಾಡಬೇಕು, ನಗಬೇಕು, ಅವನನ್ನು ಬಿಟ್ಟು ಹೋಗಬೇಕು, ಕೋಪಗೊಳ್ಳಬೇಕು. ಭಾಳ ಸಿಂಪಲ್. ಸಹಾಯ ಬೇಕಾದ ಸ್ನೇಹಿತನಿಗೆ ನಾವೇನು ಮಾಡ್ಬೇಕು ರೀ? ಸಹಾಯ ಮಾಡಬೇಕು. ಅಂದಾಗ ಮಾತ್ರ ಆತನಿಗೆ ಒಂದು ಉಪಯೋಗ ಆಗ್ತದೆ. ಹೀಗಾಗಿ ಆಪ್ಷನ್ ಸಿ. ನೆಕ್ಸ್ಟ್, ಶಾಲೆಯ ಆಸ್ತಿಯನ್ನು ಹೇಗೆ ನೋಡಿಕೊಳ್ಳಬೇಕು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ. ಶಾಲೆಯ ಆಸ್ತಿಯನ್ನು ನಾವು ಹೇಗೆ ನೋಡಿಕೊಳ್ಳಬೇಕು? ಹಾನಿ ಮಾಡಬೇಕು, ಜಾಗರೂಕತೆಯಿಂದ ಕಾಪಾಡಬೇಕು, ಮನೆಗೆ ತೆಗೆದುಕೊಂಡು ಹೋಗಬೇಕು, ಗೋಡೆ ಮೇಲೆ ಬರೆಯಬೇಕು. ಇವೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊತ ಬಂದಿದ್ದೇವೆ. ಇವೆಲ್ಲ ಸ್ಕೂಲ್ನಲ್ಲಿ ಮೌಲ್ಯ ಶಿಕ್ಷಣ ಪುಸ್ತಕದಲ್ಲಿನೇ ಸಾಕಷ್ಟು ನಮ್ಗೆ ನೋಡ್ತೇವೆ. ಹಾಗಾದರೆ ಶಾಲೆಯ ಆಸ್ತಿಯನ್ನು ನಾವು ಜಾಗರೂಕತೆಯಿಂದ ಕಾಪಾಡಬೇಕು ಅಂತೇಳಿ ಮಕ್ಕಳಿಗೆ ಹೇಳ್ಬೇಕಾಗ್ತದೆ. ನೆಕ್ಸ್ಟ್, ಸಮಯ ಪಾಲನೆ ಎಂದರೇನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಸಮಯಕ್ಕೆ ಕೆಲಸ ಮಾಡುವುದು, ಕೆಲಸ ಮುಂದೂಡುವುದು, ತಡವಾಗಿ ಬರುವುದು, ಕೆಲಸ ತಪ್ಪಿಸುವುದು. ಸಮಯ ಪಾಲನೆ ಎಂದರೇನು? ಭಾಳ ಸಿಂಪಲ್ಲಾಗಿ ಸಮಯಕ್ಕೆ ಕೆಲಸ ಮಾಡುವುದು ಅಂತೇಳಿ. ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್, ಸ್ವಚ್ಛತೆ ಕಾಪಾಡುವುದು ಯಾರ ಜವಾಬ್ದಾರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಎಲ್ಲರ ಜವಾಬ್ದಾರಿ, ಶಿಕ್ಷಕರ ಮಾತ್ರ, ಪೋಷಕರ ಮಾತ್ರ, ನೆಕ್ಸ್ಟ್ ಸ್ನೇಹಿತರ ಮಾತ್ರ. ಈ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಹೀಗಾಗಿ ಎಲ್ಲರ ಜವಾಬ್ದಾರಿಯನ್ನು ಹಾಕಬೇಕಾಗ್ತದೆ ಈ ಆನ್ಸರು. ನೆಕ್ಸ್ಟ್, ಕೋಪ ಬಂದಾಗ ಉತ್ತಮ ವಿಧಾನ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನೆ. ಶಾಂತವಾಗಿ ಯೋಚಿಸುವುದು, ಜೋರಾಗಿ ಕೂಗುವುದು, ಜಗಳ ಮಾಡುವುದು, ವಸ್ತು ಎಸೆಯುವುದು. ನೋಡ್ರಿ, ಕೋಪ ಬಂದಾಗ ನಮಗೆ ಉತ್ತಮವಾದಂಥ ವಿಧಾನ ಯಾವುದಪ್ಪ ಅಂತಂದಾಗ ನಾವು ಶಾಂತವಾಗಿ ಯೋಚಿಸುವುದು. ನೆಕ್ಸ್ಟ್, ದಯೆ ಎಂದರೇನು ಅಂತ ಪ್ರಶ್ನೆ ಇದೆ. ಹೌದಾ? ದಯೆ ಎಂದರೇನು? ಇತರರ ಬಗ್ಗೆ ಕಾಳಜಿ ತೋರಿಸುವುದು, ಇತರರನ್ನು ನೋಯಿಸುವುದು, ಸುಳ್ಳು ಹೇಳುವುದು, ಅಸೂಯೆ ಪಡುವುದು. ಹಾಗಾದರೆ ದಯೆ ಎಂದರೇನಪ್ಪ ಅಂತಂದಾಗ ನಾವು ಇತರರ ಬಗ್ಗೆ ಕಾಳಜಿ ತೋರಿಸುವುದನ್ನೇ ನಾವು ದಯೆ ಅಂತೇಳಿ ಕರಿತೇವೆ. ನೆಕ್ಸ್ಟು, ತಂಡದಲ್ಲಿ ಕೆಲಸ ಮಾಡುವಾಗ ಏನು ಮುಖ್ಯ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ತಂಡದಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ಅಂತಾಗ ಸಹಕಾರ, ಸ್ವಾರ್ಥ, ಜಗಳೋ, ಅಸೂಯೆ. ಕ್ವಶನ್ಸ್ಗಳು ನೋಡಿದಾಗ ಆನ್ಸರ್ ನಾವು ಈಸಿಯಾಗಿ ಹಾಕ್ಬೋದು. ಇಲ್ಲಿ ಸಹಕಾರ, ಒಬ್ರಿಗೊಬ್ಬರು ಸಹಕಾರ ಇತ್ತಪ್ಪ ಅಂದ್ರೆ ಮಾತ್ರ ಆ ತಂಡ ಮುಂದುವರಿತದೆ. ನೆಕ್ಸ್ಟು, ಪ್ರಕೃತಿಯನ್ನು ನಾವು ಹೇಗೆ ಕಾಪಾಡಬೇಕು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಮರಗಳನ್ನು ಬೆಳೆಸಬೇಕು, ಕಸವನ್ನು ಎಲ್ಲೆಂದರಲ್ಲಿ ಹಾಕಬೇಕು, ನೆಕ್ಸ್ಟ್ ಮರಗಳನ್ನು ಕಡಿದು ಹಾಕಬೇಕು, ನೀರನ್ನು ವ್ಯರ್ಥ ಮಾಡಬೇಕು. ಪ್ರಕೃತಿಯನ್ನು ನಾವು ಹೇಗೆ ಕಾಪಾಡಬೇಕಪ್ಪ ಅಂತಂದಾಗ ಮರಗಳನ್ನು ಬೆಳೆಸಬೇಕು. ಅಂದಾಗ ಮಾತ್ರ ಈ ಪ್ರಕೃತಿ ಉಳಿತದೆ. ನೆಕ್ಸ್ಟು, ವಚನ ಕೊಟ್ಟ ನಂತರ ಏನು ಮಾಡಬೇಕು? ವಚನ ಪಾಲಿಸಬೇಕು, ಮರೆತು ಬಿಡಬೇಕು, ಸುಳ್ಳು ಹೇಳಬೇಕು, ತಪ್ಪಿಸಿಕೊಳ್ಳಬೇಕು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹಾಗಾದರೆ ವಚನ ಅಂದ್ರೇನು? ಮಾತು.
ಮಾತು ಕೊಟ್ಟಾದಮೇಲೆ ಅದನ್ನು ನಾವು ಪಾಲಿಸಬೇಕು. ಹೀಗಾಗಿ ವಚನವನ್ನು ಪಾಲಿಸಬೇಕಾಗ್ತದ. ನೆಕ್ಸ್ಟ್, ಒಳ್ಳೆಯ ಸ್ನೇಹಿತನ ಗುಣ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ವಿಶ್ವಾಸಾರ್ಹತೆ, ಅಸೂಯೆ, ಸ್ವಾರ್ಥ, ಮೋಸ. ಹಾಗಾದರೆ ಒಬ್ಬ ಒಳ್ಳೆಯ ಸ್ನೇಹಿತ ಯಾವ ಥರ ಇರಬೇಕಪ್ಪ ಅಂದಾಗ ವಿಶ್ವಾಸದಿಂದ ಇರಬೇಕು. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ತಪ್ಪು ಮಾಡಿದಾಗ ಏನು ಮಾಡಬೇಕು? ಹೌದಾ, ತಪ್ಪು ಮಾಡಿದಾಗ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಬೇಕು, ಇತರರ ಮೇಲೆ ಆರೋಪಿಸಬೇಕು, ಸುಳ್ಳು ಹೇಳಬೇಕು, ಮರೆಮಾಚಬೇಕು. ಈ ಥರ ಆಪ್ಷನ್ಸ್ನ ಕೊಟ್ಟಿರ್ತಾನೆ, ಅಲ್ಲೆಲ್ಲ ಹಿಂದೆ ಮುಂದೆ ಮಾಡಿರ್ತಾನೆ. ಇಲ್ಲೆಲ್ಲ ಆಪ್ಷನ್ಸ್ಗಳನ್ನ ನಾನು ಹಾಕಿದ್ದೀನಿ. ಆಪ್ಷನ್ಸ್ ತಪ್ಪ ಒಪ್ಪಿಕೊಂಡು ಸರಿಪಡಿಸಬೇಕು ಅಂತೇಳಿ ಇಲ್ಲಿ ನಾವು ಇದಕ್ಕೆ ಆಪ್ಷನ್ಸ್ನ ರೈಟ್ ಆನ್ಸರ್ನ ಹಾಕಬೇಕು. ವೈವಿಧ್ಯತೆಯನ್ನು ನಾವು ಹೇಗೆ ನೋಡಬೇಕು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹೌದಾ, ವೈವಿಧ್ಯತೆಯನ್ನು ನಾವು ಹೇಗೆ ನೋಡಬೇಕು? ಗೌರವಿಸಬೇಕು, ತಿರಸ್ಕರಿಸಬೇಕು, ಹಾಸ್ಯ ಮಾಡಬೇಕು, ದ್ವೇಷಿಸಬೇಕು. ನೋಡಿರಿ, ವೈವಿಧ್ಯತೆಯನ್ನು ನಾವು ಯಾವಾಗಲೂ ಗೌರವಿಸಬೇಕಾಗ್ತದ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಶಿಕ್ಷಕರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು? ಗೌರವದಿಂದ, ಅಸಭ್ಯವಾಗಿ, ಕೋಪದಿಂದ, ನಿರ್ಲಕ್ಷ್ಯವಾಗಿ. ಶಿಕ್ಷಕರನಿಂದ ನಾವು ಗೌರವದಿಂದ ಏನು ಮಾಡಬೇಕಾಗ್ತದಪ್ಪ ಅಂದಾಗ ನೋಡಬೇಕಾಗ್ತದ. ಪರಿಶ್ರಮದ ಫಲವೇನು ಅಂತ ಪ್ರಶ್ನೆ ಇದೆ ಇಲ್ಲಿ. ಪರಿಶ್ರಮದ ಫಲವೇನು? ಯಶಸ್ಸಿನ ಸಾಧ್ಯತೆ ಹೆಚ್ಚುತ್ತದೆ, ಯಾವುದೂ ಆಗುವುದಿಲ್ಲ, ಸೋಮಾರಿತನ ಹೆಚ್ಚುತ್ತದೆ, ಸಮಯ ವ್ಯರ್ಥವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಪರಿಶ್ರಮದ ಫಲವೇನಪ್ಪ ಅಂತಂದಾಗ ಯಶಸ್ಸಿನ ಸಾಧ್ಯತೆ ಹೆಚ್ಚುತ್ತದೆ. ನೆಕ್ಸ್ಟ್, ಹಂಚಿಕೊಳ್ಳುವ ಗುಣವನ್ನು ಏನೆಂದು ಕರೆಯಬಹುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಹಂಚಿಕೊಳ್ಳುವ ಗುಣವನ್ನು ನಾವು ಉದಾರತೆ, ಸ್ವಾರ್ಥ, ಅಸೂಯೆ, ಕೋಪ ಅಂತ ಕರಿತೇವೆ. ಹಾಗಾದರೆ ಹಂಚಿಕೊಳ್ಳುವಂಥ ಗುಣವನ್ನು ನಾವು ಉದಾರತೆ ಅಂತೇಳಿ ಕರಿತೇವೆ. ನೆಕ್ಸ್ಟ್, ರಸ್ತೆಯಲ್ಲಿ ಸಂಚಾರ ನಿಯಮಗಳನ್ನು ಏಕೆ ಪಾಲಿಸಬೇಕು? ಸುರಕ್ಷತೆಗಾಗಿ, ಆಟಕ್ಕಾಗಿ, ಸಮಯ ಕಳೆಯಲು, ಭಯ ಹುಟ್ಟಿಸಲು. ರಸ್ತೆಯಲ್ಲಿ ಸಂಚಾರ ನಿಯಮಗಳನ್ನು ಏಕೆ ಪಾಲಿಸಬೇಕಪ್ಪ ಅಂತಂದಾಗ ಸುರಕ್ಷತೆಗಾಗಿ ನಾವು ಅದನ್ನು ಪಾಲಿಸಬೇಕಾಗ್ತದೆ. ನೆಕ್ಸ್ಟ್, ಇತರರ ಮಾತನ್ನು ಕೇಳುವ ಗುಣ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟೋಣ. ಗೌರವ ಮತ್ತು ಸಹನೆ, ಅಹಂಕಾರ, ಕೋಪ, ಸ್ವಾರ್ಥ. ಇತರರ ಮಾತನ್ನು ನಾವು ಕೇಳುವಂಥ ಗುಣ ಯಾಕಿರ್ಬೇಕಪ್ಪ ಅಂತಂದಾಗ ಗೌರವ ಮತ್ತು ಸಹನೆಯಿಂದ. ಒಳ್ಳೆಯ ನಾಗರಿಕನ ಕರ್ತವ್ಯ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ನಿಯಮ ಪಾಲಿಸಿ ಸಮಾಜದ ಒಳಿತಿಗೆ ಸಹಕರಿಸುವುದು, ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವುದು, ಕಸ ಹಾಕುವುದು, ನಿಯಮ ಉಲ್ಲಂಘಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಒಳ್ಳೆಯ ನಾಗರಿಕನ ಕರ್ತವ್ಯ ಏನಪ್ಪ ಅಂತಂದಾಗ ನಿಯಮ ಪಾಲಿಸಿ ಸಮಾಜದ ಒಳಿತಿಗೆ ಸಹಕರಿಸುವುದು. ಓಕೆ, ಈ ಥರ 20 ಪ್ರಶ್ನೆಗಳು ಇಲ್ಲಿ ಏನಿದಪ್ಪ ಅಂತಂದಾಗ ಇವು ಮೌಲ್ಯ ಶಿಕ್ಷಣದಿಂದ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಈ ಥರ ನಿಮ್ಗೆ ಆಪ್ಷನ್ಸ್ ನೋಡಿದರೆ ಆಲ್ಮೋಸ್ಟ್ ಗೊತ್ತಾಗ್ತದೆ, ಆದರೆ ಕ್ವಶನ್ಸ್ ಯಾವ ಥರ ಬರ್ತಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಈ ವರ್ಷ ಹೊಸ ಟೆಕ್ಸ್ಟ್ ಬುಕ್ ಮೌಲ್ಯ ಶಿಕ್ಷಣ ಅಂತ ಒಂದು ಪುಸ್ತಕ ಕೊಟ್ಟಿದ್ದಾನೆ. 6ರಿಂದ ಹಿಡಿದು 10ನೇ ತರಗತಿ ತನಕ, ಇಲ್ಲ 4ನೇ ತರಗತಿಯಿಂದ ಮೌಲ್ಯ ಶಿಕ್ಷಣ ಕೊಟ್ಟಿದ್ದಾನೆ. ಹೌದಾ, ಆ ಎಲ್ಲ ಪುಸ್ತಕದಲ್ಲಿ ಏನೇನು ಕ್ವಶನ್ಸ್ನ ಕೇಳ್ತಿರ್ತಾನೆ ಅಂತೇಳಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊತಾರೆ. ನಿಮಗೆ ಈ ಕ್ವಶನ್ಸ್ಗಳೆಲ್ಲವೂ ಅರ್ಥ ಆಗ್ತವೆ. ಇದು ಹೈಸ್ಕೂಲ್ ಆಗಲಿ GPSTR PSTR ಪರೀಕ್ಷೆಗೆ ಹೆಲ್ಪ್ ಆಗೇ ಆಗ್ತದೆ ಈ ವರ್ಷದ ಹೊಸ ಸಿಲೆಬಸ್ ಪ್ರಕಾರ. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.